ಕುಡಚಿ ಮತಕ್ಷೇತ್ರದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ವಾರ್ ನಡೀತಾ ಇದೆ. ಕುಡಚಿ ಮತಕ್ಷೇತ್ರ ಹಾಲಿ ಹಾಗೂ ಮಾಜಿ ಶಾಸಕರ ನಡುವಿನ ವಾರ್. ಮಾಜಿ ಶಾಸಕ ಪಿ ರಾಜೀವ್ ಹಾಗೂ ಹಾಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹಾರುಗೇರಿ ಪಟ್ಟಣದ ಪೊಲೀಸ್ ಅಧಿಕಾರಿ ವಿರುದ್ಧನೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ಪಿ ರಾಜೀವ್ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಪೊಲೀಸರ ಪರವಹಿಸಿ ಪಿ ರಾಜೀವ್ಗೆ ಶಾಸಕ ಮಹೇಂದ್ರ ತಿರುಗೇಟ್ ನೀಡುತ್ತಿದ್ದಾರೆ. ಹಾರುಗೇರಿ ಪೊಲೀಸ್ ಠಾಣೆ ಪಿಎಸ್ಐ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ. ಜನರ ಬಳಿ ಹಣಕ್ಕೆ ಬೇಡಿಕೆ, ಹಲವು ಆರೋಪ ಮಾಡಿ ರಾಜೀವ್ ಪ್ರತಿಭಟಿಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಸಾರ್ವಜನಿಕರು ಭಾಗಿಯಾಗಿದ್ದು ಆಕ್ರೋಶ ವ್ಯಕ್ತವಾಗ್ತಿದೆ. ಪಿ ರಾಜೀವ್ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಹಣ ಕೊಟ್ಟು ಕರ್ಸ್ಕೊಂಡಿದ್ದಾರೆ ಜನಗಳನ್ನ. 200 ರೂಪಾಯಿ ಹಣ ಕೊಟ್ಟು ಮಹಿಳೆಯರನ್ನ ಪ್ರತಿಭಟನೆಗೆ ಕರೆಸಿದ್ದಾರೆ ಅಂತ ಹಾಲಿ ಶಾಸಕ ಮಹೇಶ್ ತಮ್ಮಣ್ಣವರ್ ಆರೋಪ ಮಾಡ್ತಿದ್ದಾರೆ. ಪಿ ರಾಜೀವ್ ಅವರು ಕೂಡ ಸ್ವತಃ ಪೊಲೀಸ್ ಅಧಿಕಾರಿಯಾಗಿದ್ದಂಥವ್ರು. ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ಬರ್ತಾರೆ. ಮಾಜಿ ಶಾಸಕರು ಕೂಡ ಹೌದು, ಕುಡಚಿಯ ಮಾಜಿ ಶಾಸಕರು. ಈಗ ಹಾಲಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಇಬ್ಬರ ನಡುವೆ ವಾರ್ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಹಾರುಗೇರಿ ಠಾಣೆಯ ಪಿಎಸ್ಐ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ, ಭ್ರಷ್ಟಾಚಾರದ ಆರೋಪವನ್ನು. ಪಾಪ ಈ ಶಾಸಕರಿಗೆ ಕಾನೂನಿನ ಅರಿವು ಬಹಳ ಕಡಿಮೆ. ಅವರಿಗೆ ಯಾವ ರೀತಿ ಮಾತಾಡಬೇಕು. ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ. ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು. ಅಂದರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ. ಪಾಪ ಹೊಸಬ್ರು ಇದ್ದೀರಿ ತಾವು. ಒಂದು, ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ, ನೀವು ಎಂಡಾರ್ಸ್ ಮಾಡಿ. ಹಾರುಗೇರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶೆ ಭಾವನೆಯಿಂದ ಬೇರೆ ಕತೆ, ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ. ಹಾರುಗೇರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ, ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ, ಅಥವಾ ಇಲ್ಲ ಅಂತ ಹೇಳಿದರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ. ಪಾಪ ಈ ಶಾಸಕರಿಗೆ ಕಾನೂನಿನ ಅರಿವು ಬಹಳ ಕಡಿಮೆ. ಅವರಿಗೆ ಯಾವ ರೀತಿ ಮಾತಾಡಬೇಕು. ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ. ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು. ಅಂದರೆ